ನನ್ನ ಮಗನಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಆಳುಗಳಿಗೆ ಅಡುಗೆ ಮಾಡಿಕೊಂಡು ತೋಟದ ಹತ್ರ ಬಂದೆ. ಸೆತ್ತೆ ಎಲ್ಲ ಕೀಳಿಸಿ ಗೊಬ್ಬರ ಕೊಟ್ಟಾದಮೇಲೆ ಸೌತೆ ಸಸಿಗಳು ತುಂಬ ಚೆನ್ನಾಗಿ ಬಂದಿದೆ. ಆಕೆ ಓಕಾಗಿದ್ದಂಥ ಗುಣಿಗಳಿಗೆ ಮತ್ತೆ ಬೀಜನ ಹಾಕಿಸಿದ್ರು. ಮತ್ತೆ ಎಲ್ಲಿ ಸಸಿ ಹುಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ಆಳುಗಳು ಒಂದು ಬೀಜ ಹಾಕೋ ಜಾಗದಲ್ಲಿ 2-3 ಬೀಜಗಳನ್ನ ಹಾಕ್ಬಿಟ್ಟಿದ್ರು. ಹಾಕಿದ್ದಂಥ ಬೀಜಗಳು ಎಲ್ಲವೂ ಕೂಡ ಹುಟ್ಟಿದ್ವು. ಬೀಜ ಹಾಕಿದ್ಮೇಲೆ ಅದ್ರ ಮೇಲೆ ಲೋಟನ ದಬ್ಬಾಕಿ ಈ ರೀತಿ ಮಣ್ಣನ್ನು ಹಾಕ್ತಾರೆ. ಯಾಕಂದರೆ ಇಲಿಗಳು ಬೀಜನ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ. ಸ್ವಲ್ಪ ಮೊಳಕೆ ಬಂದಾದಮೇಲೆ ಈ ರೀತಿ ಲೋಟ ಎಲ್ಲ ರಿಮೂವ್ ಮಾಡಿದ್ಮೇಲೆ ಸಸಿ ಚೆನ್ನಾಗಿ ಬರುತ್ತೆ. ನಾನು ಸಸಿ ಎಲ್ಲ ನೋಡಿಕೊಂಡು ಆಳುಗಳನ್ನ ಊಟಕ್ಕೆ ಕರೆಯೋಣ ಅಂತ ಹೋದೆ. ಆಳುಗಳು ಬೇರೆ ಕಡೆ ಇರೋ ಟೊಮೊಟೊ ಸಸಿಗೆ ದಾರ ಕಟ್ತಾ ಇದ್ದರು. ಆಳುಗಳೆಲ್ಲ ಬೇರೆ ಕಡೆ ಇರೋ ಟೊಮೊಟೊ ಸಸಿಗೆ ದಾರ ಕಟ್ಟೋದಕ್ಕೆ ಅಂತ ಹೋಗಿದ್ದರು. ಸೊ ನಾನು ಅವ್ರನ್ನ ಊಟಕ್ಕೆ ಕರೆಯೋಣ ಅಂತ ಅಂದ್ಬಿಟ್ಟು ಹೋದೆ. ಇವಾಗಿನ ಟೊಮೊಟೊ ರೇಟ್ ಅಷ್ಟೇನು ಚೆನ್ನಾಗಿಲ್ಲದೆ ಇರೋದ್ರಿಂದ ಈ ಟೊಮೊಟೊ ಸಸಿಗಳಿಗೆ ಅಷ್ಟೇನು ಬೇಸಾಯ ಮಾಡಿಲ್ಲ. ಬಟ್ ಇನ್ನೊಂದು ಫ್ಲ್ಯಾಟಲ್ಲಿದೆ. ಆ ಫ್ಲ್ಯಾಟಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿದೆ ಗಿಡಗಳು. ಅಲ್ಲೇ ಪಕ್ಕದಲ್ಲೇ ನಮ್ಮದು ಅಡಿಕೆ ತೋಟ ಇತ್ತು. ಸೊ ಅಲ್ಲಿರೋ ಸುಲ್ಪಟೆ ಎಲೆಗಳನ್ನೆಲ್ಲ ನಾನು ಕುಯ್ಕೊಂಡು ಮನೆಗೆ ಬಂದೆ. ಆಳುಗಳು ನಾವೇ ಊಟ ಮಾಡ್ಕೋತೀವಿ, ಇನ್ನೊಂದು ಸ್ವಲ್ಪ ಕಟ್ಟೋದಿದೆ ಕಟ್ಬಿಟ್ಟು ಮಾಡ್ಕೋತೀವಿ ಅಂತ ಅಂದರು. ಹಾಗೆ ಇವತ್ತು ನಮ್ಮ ಊರಿಗೆ ಡೈರಿ ಕಡೆಯಿಂದ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸೋರು ಕೂಡ ಬಂದಿದ್ದರು. ನಾನು ಕೂಡ ನಮ್ಮ ಹಸುನ ಹುಡ್ಕೊಂಡೋಗಿ ಇನ್ಶೂರೆನ್ಸ್ ರಿನಿವಲ್ ಮಾಡಿಬಿಟ್ಟು ಬಂದೆ. ನಮ್ಮ ಮನೆಯಲ್ಲಿರೋದು ಇದು ಒಂದೇ ಒಂದು ಹಸು. ನಮಗಿರೋ ವರ್ಕ್ ಪ್ರೆಷರಲ್ಲಿ ಹಸು ಎಲ್ಲ ಬೇಡ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಆದರೆ ಹಳ್ಳಿ ಮನೆ ಅಂತ ಅಂದಮೇಲೆ ಹಾಲು ಮೊಸರಿಗೆ ಮಕ್ಕಳಿಗೆ ತುಪ್ಪ ಬೆಣ್ಣೆಗೆ ಒಂದು ಹಸು ಇರಲೇಬೇಕು ಅಂತ ಅಂದ್ಬಿಟ್ಟು ನಾನೇ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ಹಸು, ಮೇಕೆ, ನಾಯಿ ಈ ಪ್ರಾಣಿಗಳೆಲ್ಲವೂ ಕೂಡ ನಮ್ಮ ಪಾರ್ಟ್ ಆಫ್ ಲೈಫ್ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಹೌದು, ಅದು ನಿಜಾನೂ ಕೂಡ. ಇದೆಲ್ಲ ಇದ್ರೇ ಕೂಡ ನಾವು ಹಳ್ಳಿ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗೋದು, ಹಳ್ಳಿ ಲೈಫ್ ಫುಲ್ಫಿಲ್ ಆಗೋದು. ಏನಂತೀರಾ?